ಯಾರು? ಲಿಲ್ಲಿನಾ? ಆಮೇಲೆ ಇನ್ನು ಯಾರು ಇದ್ದಾರೆ ನಿಮ್ಮ ಫ್ರೆಂಡ್ಸು ಸ್ಕೂಲಲ್ಲಿ? ಆಮೇಲೆ ನೆಕ್ಸ್ಟ್ ಆದ್ಯ. ಓಕೆ, ಮತ್ತೆ ಆದ್ಯ? ಚಾಕ್ಲೇಟ್. ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮಂಡೇ ವ್ಲಾಗ್. ಇಲ್ಲಿ ಮಾರ್ನಿಂಗೇ ನಾನು ಪ್ಲ್ಯಾಂಟ್ಸ್ಗೆ ನೀರನ್ನು ಹಾಕ್ತಿದ್ದೆ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋನ ತಗೊಂಡೆ. ಈ ಪ್ಲ್ಯಾಂಟ್ಸ್ ಎಲ್ಲ ನಮ್ಮ ಅತ್ತೆನೇ ಹಾಕೋಗಿರೋದು, ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಪ್ಲ್ಯಾಂಟ್ಸ್ ಕೂಡ. ಆಮೇಲೆ ಇಲ್ಲಿ ನಾನು ಬಟ್ಟೆನ ಸರ್ಪ್ ವಾಟರಲ್ಲಿ ನೆನೆಸ್ತಾ ಇದ್ದೀನಿ. ನಾನು ಯಾವಾಗಲೂ ವಾಷಿಂಗ್ ಮಷಿನ್ಗೆ ಹಾಕೋಕ್ಕಿಂತ ಒಂದು 2 ಅವರ್ಸ್ ಮುಂಚೆ ನಾನು ಬಟ್ಟೆನ ಈ ಥರ ಆ ಸರ್ಪಲ್ಲಿ ನಾನು ನೆನೆಸ್ಕೊಂಡ್ಬಿಡ್ತೀನಿ. ಆವಾಗಲೇ ನಮಗೇನಾದರೂ ಗಲೀಜಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಇಲ್ಲಿ ಮಕ್ಕಳಿಗೆ ನಾನು ಸ್ನ್ಯಾಕ್ಸ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಪೊಮೊಗ್ರೆನೇಟು ಬನಾನಾ ಕೊಡು ಅಂತ ಹೇಳಿದ್ರು, ಇನ್ನು ಇದನ್ನೇ ಕೊಟ್ಟೆ. ಪೊಮೊಗ್ರೆನೇಟ್ ಸ್ವಲ್ಪ ಜಾಸ್ತಿ ತಂದಿದ್ದಾರೆ, ಅದಕ್ಕೋಸ್ಕರ ಇನ್ನು ಇದನ್ನೇ ಕೊಡ್ತಾ ಇದ್ದೀನಿ. ಆ್ಯಂಡ್ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ, ಅದಕ್ಕೆ ಇದನ್ನೇ ಹಾಕಿಕೊಟ್ಟೆ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಬಂದು ನಮ್ಮ ಮನೇಲಿ ಪೆಪ್ಪರ್ ರೈಸು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಮಾಡಿದ್ದು ಯೂಟ್ಯೂಬಲ್ಲಿ ನೋಡಿ. ನಮ್ಮ ಮನೇಲಂತೂ ಓಕೆ ಬಟ್ ಟೇಸ್ಟ್ ಅಂತೂ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಬಟ್ ಪೆಪ್ಪರ್ನ ಲೈಕ್ ಮಾಡೋರು ಈ ರೆಸಿಪಿ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ನಮ್ಮ ಮನೇಲಂತೂ ಓಕೆ ಇದ್ರ ಜೊತೆ ಕರ್ಡ್ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರು. ಹೆಂಗೋ ಇವತ್ತು ಮಾಡಿದ್ದೀನಿ ಅಂತ ಹೇಳಿ. ನೆಕ್ಸ್ಟ್ ಟೈಮಿಂದ ಈ ಥರ ಮಾಡಬೇಡ, ಈ ರೆಸಿಪಿ ಮಾಡಬೇಡ ಅಂತ ಹೇಳಿದ್ರು. ಹಲೋ ಗಮ್ಯ ಆ್ಯಂಡ್ ಗವ್ಯ, ಏನು ಮಾಡ್ತಿದ್ದೀರಾ? ಮೊಮ್ಮು ತಿಂತಿದ್ದೀರಾ? ಗುಡ್ ಗರ್ಲ್ಸ್. ಗಮ್ಯ ನೋಡಿ ತರಕಾರಿ ಎಲ್ಲ ಹೆಂಗೆ ತೆಗ್ದಾಕಿದ್ದಾಳೆ, ಗವ್ಯ ನೋಡಿ ಹಂಗೆ ತಿಂತಾ ಇದ್ದಾಳೆ. ಗವ್ಯ ಗುಡ್ ಗರ್ಲ್. ಆಯ್ತಾಯ್ತು, ತಿನ್ನಿ ಬೇಗ ಟೈಮ್ ಆಗುತ್ತೆ. ನಮ್ಮ ಗವ್ಯ ನೋಡ್ರಿ ಇಷ್ಟ. Are you ready? Bye. Gavya, bye. ಸೊ ಇನ್ನು ಮನೇಲಂತೂ ಎಲ್ಲ ಕೆಲಸ ಮುಗಿಸ್ದೆ. ಇವಾಗ ಹೆಡ್ ಬಾತ್ ಮಾಡ್ಕೊಂಡಿದ್ದಾಯಿತು. ಇನ್ನು ನನಗೆ ಅಂತ ಸ್ವಲ್ಪ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಬೆಳಗ್ಗೆ ಕುಡ್ದಿಲ್ಲ. ಇನ್ನು ಇವಾಗ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ಫಸ್ಟ್ ಗವ್ಯನ ಕರ್ಕೊಬಂದು ಆಮೇಲೆ ಗಮ್ಯನ ಕರ್ಕೊಂಡು ಮನೆಗೆ ಬರ್ತೀನಿ. ಇನ್ನು ನಾಳೆ ಸಂಕಷ್ಟ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಸಾಮಗ್ರಿ ಬೇಕು ಅಂತ ಹೇಳಿಬಿಟ್ಟು ಇನ್ನು ಆಚೆ ಹೋಗ್ತಾ ಇದ್ದೀನಿ. ಇನ್ನು ಪೂಜೆ ಸಾಮಗ್ರಿ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ಹಂಗೆ ಗವ್ಯ ಸ್ಕೂಲ್ ಹತ್ರ ಹೋಗಿ ಗವ್ಯನ ಕರ್ಕೊಂಡು ಇನ್ನು ನಮ್ಮ ಶಾಪ್ಗೆ ಹೋಗಬೇಕು. ಆ್ಯಂಡ್ ನಮ್ಮ ಮನೆಯಿಂದ ಗವ್ಯ ಸ್ಕೂಲ್ಗೆ 1/2 ಕಿಲೋಮೀಟ್ರ್ ಆಗುತ್ತೆ. ಅದರಲ್ಲಿ ಬಿಸಿಲು ಎಷ್ಟು ಧೂಳು ಗೊತ್ತಾ. ಅದರಲ್ಲಿ 1 ವೇ ಇದೆ. ಸೊ 1 ವೇ ಇರೋದ್ರಿಂದ ತುಂಬ ವೆಹಿಕಲ್ಸು, ತುಂಬ ಟ್ರಾಫಿಕ್ಕು. ಹಂಗೆ ಹೋಗಿ ಗವ್ಯನಂತೂ ಕರ್ಕೊಂಡು ಹೋಗೋಕ್ಕೆ ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದೀನಿ. ಹೋಗಿ ಗವ್ಯನ ಕರ್ಕೊಂಡು ಇನ್ನು ಹಂಗೆ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಆಂದಿವಿ ಬರಬೇಕಾದ್ರೆ ಇನ್ನು ಡ್ರೈ ಫ್ರೂಟ್ಸ್ ಶಾಪಿಂಗ್ ಇತ್ತು. ಇಲ್ಲಿ ಗವ್ಯಗೆ ಚಾಕ್ಲೇಟ್ಸ್ ಬೇಕು ಅಂತ ಆಟ ಮಾಡ್ತಿದ್ಲು. ಇನ್ನು ಬಂದುಬಿಟ್ಟು ಒಂದು 3 ಚಾಕ್ಲೇಟ್ಸ್ ಏನೋ ಕೊಡಿಸ್ದೆ. ಇನ್ನು ಚಾಕ್ಲೇಟ್ ತೊಗೊಂಡು ತಿಂದ್ಕೊಂಡು ಹಂಗೆ ನಮ್ಮ ಶಾಪ್ಗೆ ನಡ್ಕೊಂಡು ಬಂದ್ವಿ. ಹೆಲೋ ಫ್ರೆಂಡ್ಸ್, ಈಗ ಟೈಮ್ ಬಂದು 1 o'clock ಆಗ್ತಿದೆ. ಗವ್ಯ ಸ್ಕೂಲ್ ಹತ್ರ ಹೋಗಿ ಗವ್ಯನ ಕರ್ಕೊಂಡು ಇಲ್ಲಿ ನಮ್ಮ ಶಾಪ್ ಹತ್ರ ಬಂದು ಇಲ್ಲೇ ಕೂತಿದ್ದೀನಿ. ಇನ್ನು ಗಮ್ಯ ಇನ್ನೊಂದು 1/2 hour ಆಗುತ್ತೆ, 1:30ಗೆ ಬರ್ತಾಳೆ. ಇನ್ನು ಅವಳನ್ನ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಟ್ಯೂಸ್ಡೇ ಸಂಕಷ್ಟಿ ಬಂದರೆ ನಾವು ಅವತ್ತು ಪೂಜೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ನಾಳೆ ಪೂಜೆನ ಮಾಡೋಣ ಅಂತ ಹೇಳಿ ಕೆಲವೊಂದು ಇನ್ನು ಪೂಜೆ ಐಟಮ್ಸ್, ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಂದೆ ಇವತ್ತು. ಸೊ ಅದೆಲ್ಲ ಏನೇನು ತೊಗೊಂಡ್ಬಂದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನಂತೂ ಯಾವಾಗೂ ಸಂಕಷ್ಟಿ ಮಾಡಿಲ್ಲ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು. ಆ್ಯಂಡ್ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಮತ್ತು ಕೆಲವೊಬ್ಬರು ಎಲ್ಲರೂ ಹೆಂಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಜನಕ್ಕೆ ಕೇಳಿದ್ದೀನಿ, ಅವರೆಲ್ಲ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಎಲ್ಲನೂ ತಿಳ್ಕೊಂಡು ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ. ನಾಳೆ ಪೂಜೆ ಕೂಡ ಮಾಡ್ತೀನಿ. ನೋಡೋಣ, ಎಲ್ಲರೂ ಹೇಳ್ತಿರ್ತಾರಲ್ವ, ಸೊ ಒಳ್ಳೇದಾಗುತ್ತೆ ಅಂತ ಹೇಳಿ ನೋಡೋಣ. ನಾವೇನಾದರೂ ನಮ್ಮ ಡ್ರೀಮ್ಸ್ ಏನಾದರೂ ಇದ್ದರೆ ಸ್ವಲ್ಪ ಫುಲ್ಫಿಲ್ ಆಗಲಿ ಅಂತ ಹೇಳಿಬಿಟ್ಟು ದೇವ್ರಿಗೆ ಕೈ ಮುಗಿದು ಈ ಪೂಜೆನ ಮಾಡಿದ್ರೆ 100% ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಏನೇ ಆಗಲಿ ದೇವ್ರಿಗೆ ನಾವು ಪಾಸಿಟಿವ್ ಮೈಂಡಿಂದ ನಾವು ಪೂಜೆ ಮಾಡಿದ್ರೆ ಸೊ 100% ಸಕ್ಸಸ್ ಆಗುತ್ತೆ. ಆ್ಯಂಡ್ ದೇವ್ರದ್ದು ಒಂದೇ ಅಲ್ಲ,
ಸೊ ನಮ್ಮ ಶ್ರಮ ಕೂಡ ಇರಲೇಬೇಕಲ್ವ. ಸೊ ಹಾಗಾಗಿ ನಮ್ಮ ಶ್ರಮ 75% ಇರಬೇಕು ಆ್ಯಂಡ್ ದೇವ್ರಿಗೆ 25% ಬಿಡಬೇಕು. ಸೊ ಅವಾಗ ಇನ್ನು ಗಮ್ಯನ ಪಿಕಪ್ ಮಾಡ್ಕೊಳ್ಳೋಕ್ಕೆ ಬಸ್ ಸ್ಟಾಪ್ಗೆ ಬಂದೆ. ಸೊ ವ್ಯಾನಲ್ಲಿ ಗಮ್ಯ ಬಂದ್ಲು. ನೋಡಿ ಗಮ್ಯ ಇಳಿತಾ ಇದ್ದಾಳೆ. ಕೇರ್ಫುಲ್ಲಾಗಿ ಅವರೇ ಇಳಿಸ್ತಾರೆ. ಇನ್ನು ಇಲ್ಲಿಂದ ಆ ಕಡೆ ರೋಡ್ ಕ್ರಾಸ್ ಮಾಡ್ಕೊಂಡು ನಾವು ಮನೆಗಂತೂ ಹೋಗಬೇಕು. ಆ್ಯಕ್ಚುಲಿ ಇದು ವ್ಯಾನ್ ಅಂತೂ ತುಂಬ ನಿಯರ್ ಇದೆ ಸ್ಕೂಲು. ಜಸ್ಟ್ 5 ಮಿನಿಟ್ಸಲ್ಲಿ ಬರ್ತಾರೆ ಅಷ್ಟೇ ವ್ಯಾನಲ್ಲಿ. ವಾವ್ ಗವ್ಯ ಸೂಪರ್. ಏನಂತಿದ್ಲು? ಯಾರು? ಲಿಲ್ಲಿನಾ? ಆಮೇಲೆ ಇನ್ನು ಯಾರು ಇದ್ದಾರೆ ನಿಮ್ಮ ಫ್ರೆಂಡ್ಸು ಸ್ಕೂಲಲ್ಲಿ? ನೆಕ್ಸ್ಟ್ ನಿಲ್ಲಿ ಅಲ್ಲ ಲಿಲ್ಲಿ ಅವಳದು ನಿಕ್ ನೇಮು. ನೀನು? ನೀನು ಅಮ್ಮ ಎಲ್ಲಿ ಅಂತ ಕೇಳ್ತಿದ್ದ. ಆಮೇಲೆ ನೆಕ್ಸ್ಟ್ ಓಕೆ. ಮತ್ತೆ ಆದ್ಯ ನೀವೆಲ್ಲ ಅಳ್ತಿರ್ತೀರಲ್ಲ ಮಕ್ಕಳೆಲ್ಲ, ಅವಾಗ ಮ್ಯಾಮ್ ಎಲ್ಲ ಏನು ಹೇಳ್ತಾರೆ? ಚಾಕ್ಲೇಟ್ ಕೊಡ್ತೀನಿ ಸುಮ್ಮನಿರು ಅಂತಾರ. ವಾವ್ ಗುಡ್ ಗುಡ್. ಆಮೇಲೆ ನನ್ನ ಹತ್ರ ಏನು ಹೇಳ್ತಾಳೆ ಗೊತ್ತಾ? ಮಮ್ಮಿ ನಾನು ಅಮ್ಮ ಬೇಕು ಅಂತ ಸ್ಕೂಲಲ್ಲಿ ಅಳ್ತಿದ್ದೆ ಅಂತ ನನ್ನ ಹತ್ರ ಹೇಳ್ತಾಳೆ. ಆಮೇಲೆ ಅವ್ರ ಪಪ್ಪ ಬಂದಾಗ ಏನು ಹೇಳ್ತಾಳೆ? ಅಪ್ಪ ನಾನು ಸ್ಕೂಲಲ್ಲಿ ಅಪ್ಪ ಬೇಕು ಅಂತ ನಾನು ಅಳ್ತಿದ್ದೆ ಅಂತ ಅವ್ರ ಅಪ್ಪನ ಹತ್ರ ಆ ಥರ, ನನ್ನ ಹತ್ರ ಒಂಥರ, ಅವ್ರ ಅಪ್ಪನ ಹತ್ರ ಆ ಥರ ಹೇಳೋದು. ನೋಡಿ ಎಷ್ಟು ಗೇಮ್ ಆಡ್ತಾಳೆ ಇವಳು. ಸಖತ್ ಆ್ಯಕ್ಟಿಂಗ್ ನಮ್ಮ ಹುಡುಗಿ, ಆ್ಯಕ್ಟಿಂಗ್ ಹುಡುಗಿ ಅಂತ ಹೇಳು. ಏನು ಮಾಡಿದೆ ಸ್ಕೂಲಲ್ಲಿ? ತೋರ್ಸು. ವಾವ್ 2 ಹ್ಯಾಂಡ್ಸ್ಗೂ ಹಾಕಿದ್ದಾರೆ ಸ್ಟಾರು ಮ್ಯಾಮು. ರೈಮ್ಸ್ ಹೇಳ್ದ ನೀನು? ಏನು ಗವ್ಯ ನಿನಗೆ ಸ್ಟಾರ್ ಇಲ್ವಾ? ನೀನು ಮತ್ತು ನಿಮ್ಮ ಮ್ಯಾಮ್ ಕೇಳಬೇಕಿತ್ತು, ಮ್ಯಾಮ್ ನನಗೂ ಸ್ಟಾರ್ ಹಾಕಿ ಅಂತ. ಇವತ್ತು ಏನು ಕೇಳಲಿಲ್ಲ ಅನಿಸುತ್ತೆ ನಿಮ್ಮ ಕ್ಲಾಸಲ್ಲಿ, ಅದಕ್ಕೆ ನಿಂಗೆ ಸ್ಟಾರ್ ಹಾಕಿಲ್ಲ. ಗಮ್ಯಗೆ ಇವತ್ತು ರೈಮ್ಸ್ ಕೇಳಿದ್ದಾರೆ, ಅದಕ್ಕೆ ಗಮ್ಯಗೆ ಹಾಕಿದ್ದಾರೆ. ಗಮ್ಯ ಹೇಳಿದ್ದಾಳೆ, ಹಾಕಿದ್ದಾರೆ ಅಲ್ವಾ? ಗುಡ್ ಗರ್ಲ್ ಗಮ್ಯ. ಬಂಗಾರ ಇದು, ಬಂಗಾರ ಮರಿ ಇದು, ಬಂಗಾರ. ನೋಡಿ ಇಲ್ಲಿ ಅರಿಶಿನ ಕುಂಕುಮ ಮತ್ತು ಇದನ್ನು ಡ್ರೈ ಡೇಟ್ಸ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಇದು ಬಂದು ಎಲೆ, ಬಿಳೆದೆಲೆ, ಮತ್ತು ಇದು ರೆಡ್ ಕಲರ್ ಒಂದು ಕ್ಲಾತು, ಮತ್ತು 1-2 ತೆಂಗಿನಕಾಯಿ, ಮತ್ತು ಇದು ಬಂದು ಮಾವಿನ ಎಲೆ, ಹೂವು 2 ಥರ ಹೂವು ತಂದಿದ್ದೀನಿ. ಬೆಲ್ಲ ಸ್ವಲ್ಪ ಮನೇಲಿ ಜಾಸ್ತಿ ಬೇಕಿತ್ತು, ಅದಕ್ಕೋಸ್ಕರ ಇನ್ನು ಬೆಲ್ಲ. ಸೊ ಇಷ್ಟೆಲ್ಲ ತಂದಿದ್ದೀನಿ ಪೂಜೆ ಸಾಮಗ್ರಿ ಎಲ್ಲ. ಸೊ ನಾಳೆ ಇನ್ನು ಪೂಜೆ ಮಾಡಲಿಕ್ಕೆ. ಸೊ ಇವಾಗ ಇನ್ನು ನೈಟ್ ಡಿನ್ನರ್ಗೆ ನಾನು ಕೋಸ್ ಪಲ್ಯ ಬಸ್ಸಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಕೋಸ್ ಯಾವಾಗ ಮಾಡಿದ್ರು ಕೂಡ ಈ ಥರ ಹೆಸರು ಕಾಳು ಇರುತ್ತಲ್ಲ, ಸೊ ಅದನ್ನೇ ಹಾಕ್ಕೊತೀನಿ, ನೆನೆಸ್ಬಿಟ್ಟು ಹಾಕ್ತೀನಿ. ಇಲ್ಲಾಂದರೆ ಮೊಳಕೆ ಕಾಳು ಬಂದಿರುತ್ತಲ್ಲ ಅದನ್ನಾದರೂ ಹಾಕ್ಕೊಂಡು ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಬಸ್ಸಾರು ಪಲ್ಯ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಸೊ ಇನ್ನು ಇಷ್ಟರಲ್ಲಿ ನಮ್ಮ ಮಕ್ಕಳು ಮ್ಯಾಂಗೋ ಕಟ್ ಮಾಡಂದರು, ಅದಕ್ಕೆ ಕಟ್ ಮಾಡಿಕೊಡ್ತಾ ಇದ್ದೀನಿ. ಹಾಯ್ ಗವ್ಯ ಹಾಯ್ ಮಾಡಿರಿ. ಹಾಯ್ ಹಾಯ್ ಹಾಯ್. ಕಡೆ ಎಲ್ಲ ಹೋಗ್ಬಾರ್ದು, ಇಲ್ಲೇ ಇರೋ, ನಾನು ಕಿತ್ಕೊತೀನಿ. ಸೊ ಇದೆಲ್ಲ ನೋಡಿ ಫುಲ್ಲು ಗರ್ಕೆ ಇದೆ. ಇವಾಗ ಇಲ್ಲಿ ಸ್ವಲ್ಪ ಗರ್ಕೆನ ಕಿತ್ಕೊಳ್ಳೋಣ ಅಂತ ಬಂದೆ. ನೋಡಿ ಚಿಂಟ ಆಟ ಆಡ್ತಿದ್ದಾನೆ ಗವೇಲಿ. ಚಿಂಟ ಇಲ್ಲ ನನ್ನ ಮೇಲೆ ಇನ್ನು ಇದು ಎಕ್ಕೆ ಗಿಡ ಹೂವು ಅಂತ ಹೇಳ್ತೀವಲ್ಲ, ಸೊ ಇದನ್ನು ಹಾರ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಈ ಟೇಬಲ್ ಮೇಲೇ ಪೂಜೆ ಮಾಡೋದು. ನೋಡಿ ಗಮ್ಯ ಮಲಗಿದ್ದಾಳೆ, ಗಮ್ಯನ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಸೊ ಮನೇಲಂತೂ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಾಫ್ ಹಾಕಿ ಎಲ್ಲ ಮಾಡಿದೆ. ಪೂಜೆ ಸಾಮಾನೆಲ್ಲ ಬೆಳಗ್ಗೆ ತೊಳ್ಕೊತೀನಿ. ಆ್ಯಂಡ್ ಇಲ್ಲಿ ಗರ್ಕೆ ಎಲ್ಲ ಕಿತ್ಕೊಂಡ್ಬಂದಿರೋದು ನೋಡಿ, ಇದನ್ನೆಲ್ಲ ನೀಟಾಗಿ ಬಿಡಿಸಿಟ್ಟಿದ್ದೀನಿ. ಬೆಳಗ್ಗೆ ಒಂದು ಸತಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತೀನಿ. ಆ್ಯಂಡ್ ಇದು ದಾಸವಾಳದ ಹೂವು, ಅದು ದೇವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನು ತಂದು ನೀರಲ್ಲಿ ಹಾಕಿದ್ದೀನಿ.
ಇನ್ನು ಕಿಚನ್ ಕೌಂಟರ್ ಟಾಪ್ ಮತ್ತು ಹಾಲಲ್ಲಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದು ಒಂದು ಮಾಫ್ ಹಾಕಿ ಸ್ನಾನ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದಮೇಲೆ ಇದು ಆ್ಯಕ್ಚುಲಿ ಸಂಡೇ ನಾವು ಸಂತೆಯಲ್ಲಿ ವುಡ್ ಆಪಲ್ ತಂದಿಟ್ವಿ, ಅದೇ ಬೆಲ್ದಣ್ಣು ಅಂತ ಹೇಳ್ತೀವಲ್ಲ, ಇದನ್ನು ತಂದಿಟ್ಟಿದ್ವಲ್ಲ, ಇದಕ್ಕೆ ಸ್ವಲ್ಪ ಬೆಲ್ಲ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುಟ್ಟಿ ಇಡ್ತೀವಿ. ಬೆಳಗ್ಗೆ ಇದನ್ನು ತಿಂತೀವಿ ನಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.